ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇದು ನಮ್ಮ ದೇಶದ ಎಕಾನಮಿಕ್ ನ್ಯೂಸ್. ನಾನು ಡಾಕ್ಟರ್ ಭರತ್ ಚಂದ್ರ ಮತ್ತು ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನ್ಯೂಸ್ ನಂಬರ್ 1, ಯಾತ್ರಾ ಆನ್ಲೈನ್ ಅವರು IPO ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ 15ನೇ ತಾರೀಕು. ಟ್ರಾವೆಲ್ ಸರ್ವಿಸ್ ಪ್ರೊವೈಡರ್ ಯಾತ್ರಾ ಆನ್ಲೈನ್ ಅವರು ತಮ್ಮ IPOನ ತರ್ತಾ ಇದ್ದಾರೆ ಸೆಪ್ಟೆಂಬರ್ 15ಕ್ಕೆ, ಮತ್ತೆ ಅದು ಕ್ಲೋಸ್ ಆಗೋದು 20ನೇ ತಾರೀಕು. ಫ್ರೆಶ್ ಇಶ್ಯೂ ವರ್ತ್ 602 ಕೋಟಿ ಮತ್ತೆ ಆಫರ್ ಫಾರ್ ಸೇಲ್ 1.21 crore ಈಕ್ವಿಟಿ ಶೇರ್ಸ್ ಬೈ ದ ಪ್ರಮೋಟರ್ ಅಂಡ್ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್. ಇದು ಥರ್ಡ್ ಲಾರ್ಜೆಸ್ಟ್ ಆನ್ಲೈನ್ ಟ್ರಾವೆಲ್ ಕಂಪನಿ ಭಾರತದಲ್ಲಿ. ಪ್ರಮೋಟರ್ಸ್ THCL Travel Holding Cyprus hold 89.9% stake in Yatra Online. Network 18 Media and Investment, Reliance Retail and subsidiaries of Reliance Industries are the public shareholders in the company with 0.95% and 0.08% stake. Issue price ಅನ್ನ ಇನ್ನುವರೆಗೆ ಅನೌನ್ಸ್ ಮಾಡಿಲ್ಲ. ಈಗ ನ್ಯೂಸ್ ನಂಬರ್ 2, IDFC ಫಸ್ಟ್ ಬ್ಯಾಂಕು 1% ಸ್ಟೇಕ್ ಜಾಸ್ತಿ ಮಾಡಿಕೊಂಡ್ರು ಡ್ಯೂ ಟು ಬ್ಲಾಕ್ ಡೀಲ್. ಶೇರ್ಸ್ ಆಫ್ IDFC ಫಸ್ಟ್ ಬ್ಯಾಂಕು ಇವತ್ತು 1% ಮೇಲಕ್ಕೆ ಹೋಯಿತು ಆಫ್ಟರ್ US ಇನ್ವೆಸ್ಟ್ಮೆಂಟ್ ಫರ್ಮ್ CQG ಪಾರ್ಟ್ನರ್ಸ್ ಅವರ ಶೇರ್ ಅನ್ನು ರೇಸ್ ಮಾಡಿದ್ರು 479.56 ಕೋಟಿ ಬ್ಲಾಕ್ ಡೀಲ್ ಅಲ್ಲಿ. ಆ ಶೇರುಗಳನ್ನು ಸೇಲ್ ಮಾಡಿದವರು ಯಾರು ಅಂತ ತಿಳ್ಕೋಬೇಕಾದ್ರೆ ಅದು IDFC ಫಸ್ಟ್ ಬ್ಯಾಂಕಿನ CEO ವಿ ವೈದ್ಯನಾಥ್. ಇವತ್ತು ಈ ಡೀಲ್ ನಲ್ಲಿ 5.1 crore shares, 0.8% stake of the company changed hands because of the block deal ಮತ್ತು average floor price rupees 94.50, 1% discount from the previous closing price of 95.35. ವೈದ್ಯನಾಥನ್ ಅವರು 229 ಕೋಟಿಯನ್ನು ಕೊಡಬೇಕಾಗಿತ್ತು ಟು ಸಬ್ಸ್ಕ್ರೈಬ್ ಟು ದ ಸ್ಟಾಕ್ ಆಪ್ಷನ್. ಆದ್ದರಿಂದ ಎಂಟೈರ್ ಪ್ರೊಸೀಡ್ ಆಫ್ ದ ಸ್ಟಾಕ್ ಸೇಲ್ ಆರ್ ಬೀಂಗ್ ಪುಟ್ ಬ್ಯಾಕ್ ಇನ್ ದ ಬ್ಯಾಂಕ್. ಆಫ್ಟರ್ ದ ಸ್ಟೇಕ್ ಸೇಲ್ ಹಿ ಇಸ್ ಲೆಫ್ಟ್ ವಿತ್ ಸ್ಲೈಟ್ಲಿ ಮೋರ್ ದೆನ್ 1% ಸ್ಟೇಕ್. ಈಗ ನ್ಯೂಸ್ ನಂಬರ್ 2 ಕಂಟಿನ್ಯೂ ಆಗ್ತಾ ಇದೆ. ಕಳೆದ ವಾರ CQG ಪಾರ್ಟ್ನರ್ಸ್ 2.6% ಸ್ಟೇಕ್ ಇನ್ IDFC ಫಸ್ಟ್ ಬ್ಯಾಂಕ್ ವರ್ತ್ 1,527 crores ಕೂಡ ಪರ್ಚೇಸ್ ಮಾಡಿದ್ರು. IDFC ಫಸ್ಟ್ ಬ್ಯಾಂಕ್ ಶೇರ್ಸ್ ಸದ್ಯದ ಮಟ್ಟಿಗೆ 64% ಮೇಲಕ್ಕೆ ಹೋಗಿದೆ 2023ರಲ್ಲಿ ಇಲ್ಲಿಯವರೆಗೆ. ಇದೇನು 64% ರ್ಯಾಲಿ ಆಗಿದೆ, ಅದರಿಂದಾಗಿ IDFC ಫಸ್ಟ್ ಬ್ಯಾಂಕು ಸದ್ಯದ ಮಟ್ಟಿಗೆ ಟಾಪ್ 10 ಬ್ಯಾಂಕ್ಸ್ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪ್. ಈಗ ನ್ಯೂಸ್ ನಂಬರ್ 3, ನಿಫ್ಟಿ ಕಂಟಿನ್ಯೂಸ್ ಆಗಿ ಕಳೆದ 7 ದಿನದಿಂದ ಮೇಲಕ್ಕೆ ಹೋಗಿದೆ. ಇದು ಬಹಳ ವಿರಳ ಇದರಾಗುವಂಥದ್ದು. ನಿಫ್ಟಿ ಕಂಟಿನ್ಯೂ ಮಾಡಿ ಇವತ್ತು ಕಂಫರ್ಟಬಲಿ ಅಬೌವ್ 19,900 ಮಾರ್ಕ್, ಅಂದ್ರೆ 19,253ರಲ್ಲಿ ರ್ಯಾಲಿ ಪ್ರಾರಂಭ ಆಗಿದ್ದು 31ನೇ ತಾರೀಕು ಆಗಸ್ಟ್ ನಿರಂತರವಾಗಿ ಮೇಲೋಗ್ತಾ ಇದೆ. ಸದ್ಯದ ಮಟ್ಟಿಗೆ 3.5% ಮೇಲಕ್ಕೆ ಹೋಗಿದೆ ಜಸ್ಟ್ ಇನ್ 7 ಟ್ರೇಡಿಂಗ್ ಡೇಸ್. ಈಗ ಎಲ್ಲರ ಎಕ್ಸ್ಪೆಕ್ಟೇಷನ್ ಮತ್ತು ನಿರೀಕ್ಷೆ ಏನು ಅಂತಂದ್ರೆ ನಿಫ್ಟಿ 20,000ವನ್ನು ಈ ವಾರ ಟಚ್ ಮಾಡಬಹುದೇ, ಆದ್ದರಿಂದ ಕಾದು ನೋಡಬೇಕು. ಈಗ ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸ್. ಅದಾನಿ ಗ್ರೂಪ್ ಶೇರುಗಳು ಇವತ್ತು 2ರಿಂದ 7% ಮೇಲಕ್ಕೆ ಹೋಯಿತು ಬಿಕಾಸ್ ಆಫ್ ದಿ ಪಾಸಿಟಿವ್ ಸೆಂಟಿಮೆಂಟ್. ಯಾಕಂದ್ರೆ ಪ್ರಮೋಟರ್ಸು ಅವರ ಶೇರುಗಳಲ್ಲಿ ತಮ್ಮ ಸ್ಟೇಕ್ ಅನ್ನು ಜಾಸ್ತಿ ಮಾಡ್ತಾರೆ, ಸ್ಪೆಷಲಿ 2 ಕಂಪನಿಗಳಲ್ಲಿ. ಅದರ ಬಗ್ಗೆ ನಿನ್ನೆ ನಾವು ನಮ್ಮ ಬ್ರೇಕಿಂಗ್ ನ್ಯೂಸ್ ನಲ್ಲಿ ತಿಳಿಸಿದ್ವಿ. ಗೌತಮ್ ಅದಾನಿ ಹ್ಯಾಸ್ ಇನ್ಕ್ರೀಸ್ ದ ಸ್ಟೇಕ್ ಅದಾನಿ ಎಂಟರ್ಪ್ರೈಸಸ್ 71.93 ಫ್ರಮ್ 69.87 ಮತ್ತು ಅದಾನಿ ಪೋರ್ಟ್ಸ್ ಅಲ್ಲಿ 63.06ರಿಂದ 65.23ಕ್ಕೆ ರೇಸ್ ಮಾಡಿದ್ದಾರೆ. ಈಗ ರ್ಯಾಪಿಡ್ ನ್ಯೂಸ್ ನಲ್ಲಿ ಮ್ಯೂಚುವಲ್ ಫಂಡ್ಗಳ ಬಗೆಗೆ ಮತ್ತು AUM ಬಗೆಗೆ ಒಂದಷ್ಟು ಮಾಹಿತಿ. ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಿಗೆ ಇನ್ಫ್ಲೋ ಜಾಸ್ತಿ ಆಗಿದೆ, 165% ಇನ್ಫ್ಲೋ ಆಗಿದೆ, 20,245 crores ಈ ಆಗಸ್ಟ್ ನಲ್ಲಿ ವೆನ್ ಕಂಪೇರ್ಡ್ ಟು ಲಾಸ್ಟ್ ಇಯರ್ ಆಗಸ್ಟ್, ಬಿಕಾಸ್ ಹೆವಿ ಡಿಮಾಂಡ್ ಇದೆ ಸ್ಮಾಲ್ ಕ್ಯಾಪ್ ಮತ್ತು ಸೆಕ್ಟರಲ್ ಫಂಡ್ಸ್ಗೆ. SIP ಇನ್ವೆಸ್ಟ್ಮೆಂಟ್ ಕೂಡ ಫ್ರೆಶ್ ಆಲ್ ಟೈಮ್ ಹೈ ಟಚ್ ಆಗಿದೆ, 15,814 ಕೋಟಿ ಆಗಸ್ಟ್ 2023ರಲ್ಲಿ.
ಇದು ಬ್ರೇಕಿಂಗ್ ನ್ಯೂಸ್. ಇನ್ನು ಮುಂದೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಈ ವಿಡಿಯೋಗಳನ್ನು ನಿಸ್ವಾರ್ಥವಾಗಿ ನಿಮ್ಮ ಸೇವೆಗಾಗಿ ಮಾಡ್ತಾ ಇದ್ದೇವೆ. ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.